ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಬುಧವಾರ. ಈ ದಿನದ ವಿಶೇಷತೆ ಹೇಗಿದೆ, 12 ರಾಶಿಗಳ ಫಲಾಫಲವೇನು, ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರವೇನು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಈ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಬುಧವಾರ, ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವೃತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚಯ ಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣಪಕ್ಷ. ಈ ದಿವಸ ಬುಧವಾರವಾಗಿರತಕ್ಕಂಥದ್ದು. ಪಂಚಮಿ ತಿಥಿ, ವಿಶಾಖ ನಕ್ಷತ್ರ. ಈ ದಿವಸ ಬುಧವಾರ ಪಂಚಮಿ ತಿಥಿ ತುಂಬ ಚೆನ್ನಾಗಿದೆ, ಒಳ್ಳೆಯ ದಿವಸ. ವಿಶಾಖ ನಕ್ಷತ್ರ, ಈ ಕಾರಣದಿಂದಾಗಿ ಸಾಮಾನ್ಯವಾಗಿ ಶುಭ ಕಾರ್ಯಗಳನ್ನು ವಿಶಾಖ ನಕ್ಷತ್ರದಲ್ಲಿ ಮಾಡಲ್ಲ. ಕಾರಣ ಅದು ವರ್ಜ್ಯ ನಕ್ಷತ್ರ, ಅಗ್ರಾಹ್ಯ ನಕ್ಷತ್ರ ಅಂತ. ಇರಲಿ, ಅಂತೂ ದಿನ ತುಂಬ ಚೆನ್ನಾಗಿದೆ. ವಿಷ್ಣುವಿನ ಆರಾಧನೆಗೆ ಪಂಚಮಿ ಇರೋದರಿಂದಾಗಿ ಲಲಿತಾರಾಧನೆಯನ್ನು ಖಂಡಿತ ಮಾಡಬಹುದು. ಅಂತೂ ಆರಾಧನೆಗಳು ಬೇಕು, ನಮ್ಮ ವಿವೇಕ ಜಾಗೃತ ಆಗುತ್ತೆ ಇದರಿಂದಾಗಿ. ವಿಷ್ಣು ಸಹಸ್ರನಾಮ, ವಿಷ್ಣುವಿಗೆ ಆತ ಅಲಂಕಾರ ಪ್ರಿಯ. ವಸ್ತುತಃ ತುಂಬ ಚೆನ್ನಾದ ಅಲಂಕಾರ ಬೇಕು, ಅದು ನಾವೇ ಮಾಡಿಕೊಂಡಿರ್ತಕ್ಕಂಥದ್ದು. ಅಲಂಕಾರ ಬೇಕು ಬೇಡ ಇವುಗಳ ದೈವದ ನಿರೀಕ್ಷೆ ಏನೂ ಅಲ್ಲ. ಹಾಗಿದೆ ನಮ್ಮ ಆಗಮ ಗ್ರಂಥಗಳಲ್ಲೆಲ್ಲ, ಇಷ್ಟು ದೇವಸ್ಥಾನಗಳಲ್ಲೆಲ್ಲ ದೇವರ ಅಲಂಕಾರಕ್ಕೂ ಒಂದು ಚೌಕಟ್ಟಿದೆ. ಎಷ್ಟಂದ್ರೆ ಅಷ್ಟು ಹೂವನ್ನು ತೊಗೊಂಡೋಗಿ ಸುರಿಯೋ ಹಾಗಿಲ್ಲ. ಇಷ್ಟೇ ಪ್ರಮಾಣದ ಹೂವು, ಅದು ಈ ಮೂರ್ತಿ ಎಷ್ಟು ಗಾತ್ರ ಇದೆಯೋ ಅದರಲ್ಲಿ ಕಾಲು ಭಾಗ ವಸ್ತ್ರ, ಕಾಲು ಭಾಗ ಹೂವು, ಕಾಲು ಭಾಗ ಆಭರಣಗಳು, ಹೀಗೆ ವಿಭಾಗಗಳಿದ್ದಾವೆ. ಇಷ್ಟೇ ಪ್ರಮಾಣ ಅಂತಲ್ಲ, ಅದಕ್ಕೊಂದು ಪ್ರಮಾಣ ಇದೆ. ಆ ಪ್ರಮಾಣದಲ್ಲೇ ಭಗವಂತನಿಗೆ ಅಲಂಕಾರ ಮಾಡಬೇಕು ಅಂತ. ಈ ಹೊತ್ತು ನಾವು ಶ್ರೀನಿವಾಸ ಸನ್ನಿಧಾನಕ್ಕೆ ಹೋದರೆ ನೀವಲ್ಲಿ ಏನು ಪುಷ್ಪ ಅಭಿಷೇಕ ಏನೂ ಆಗಲ್ಲ. ಅಲ್ಲಿ ಮಾಲೆಗಳನ್ನು ತಂದಾಗಿ ತೋಡಿಸೋದಿಲ್ಲ. ಮೂಲಮೂರ್ತಿಯನ್ನು ಗಮನಿಸಿದ್ರೆ ಅದಕ್ಕಿಷ್ಟು ಪ್ರಮಾಣದ ಹೂವು ಅಷ್ಟನ್ನೇ ಹಾಕಬೇಕು ಅಂತಿದೆ. ಆ ರೀತಿಯಲ್ಲಿ ಸಿಂಗರಿಸಬೇಕು. ವಸ್ತ್ರವೂ ಅಷ್ಟೇ, ಇಷ್ಟೇ ಪ್ರಮಾಣದ ವಸ್ತ್ರ. ಅಲ್ಲಿ ಸೀರೆ ಉಡಿಸೋದು ವಸ್ತುತಃ ಶ್ರೀನಿವಾಸನಿಗೆ. ಹಾಗೆ ದೇವಸ್ಥಾನಗಳಲ್ಲಿರ್ತಕ್ಕಂಥ ದೇವತಾ ಅಲಂಕಾರ ಹೇಗಿರಬೇಕು ಅನ್ನೋದಕ್ಕೂ ಒಂದು ಚೌಕಟ್ಟಿದೆ. ಅದನ್ನು ಮಿತಿಮೀರಿ ನಾವು ಮಾಡ್ತೀವಲ್ಲ, ಎಲ್ಲ ಹೂಗಳನ್ನು ತೊಗೊಂಡೋಗಿ ಸುರಿದು ಬಿಡ್ತೇವೆ, ಅದು ವಿಕಾರ ಆಗಿಬಿಡುತ್ತೆ. ಸೌಂದರ್ಯ ಬೇಕು. ಆ ಸೌಂದರ್ಯ ನಾವು ಹೇಗೆ ಅತಿಶಯವಾದ ಮೇಕಪ್ ಮಾಡ್ಕೊಳಕ್ಕಾಗತ್ತಾ? ಇದೇನು ನಾಟಕದ ಕಂಪ್ನಿ ಬಂದಿದ್ದೀರಾ ಅಂತಲೇ ಅನ್ನೋದು. ಮನೆಯಲ್ಲಿ ಹೆಣ್ಮಕ್ಳು ಅತಿಯಾದ ಅಲಂಕಾರ ಮಾಡಿಕೊಂಡ್ರೆ ಮನೆ ಇದ್ದವ್ರು ಏನಂತಾರೆ, ಇದ್ಯಾಕೆ ಹಿಂಗೆ ಮೇಕಪ್ ಮಾಡ್ಕೊಡಿಯಾ ಅಂದರೆ, ಎಷ್ಟು ಬೇಕೋ ಅಷ್ಟಿದ್ದರೆ ಅದು ನೋಡಲಿಕ್ಕೆ ಹಿತವಾಗಿರುತ್ತೆ, ಕಣ್ಮನಗಳಿಗೆ ತಣಿಯುತ್ತೆ. ಹಾಗೆ ಭಗವಂತನಿಗೆ ಪೂಜೆ ಕೂಡ ಹಾಗೆ. ಹಾಗಾಗಿ ಭಗವಂತನ ಸಮೀಪಕ್ಕೆ ಹೋಗಿ ನಾನು ಇಷ್ಟ ಕಷ್ಟಗಳನ್ನೆಲ್ಲ ಅವನಿಗೆ ಸಮರ್ಪಣೆ ಮಾಡಬೇಕು. ಹೀಗಾಗಿ ಈ ಮನಸ್ಸಿನ ಸೌಂದರ್ಯ ಬೇಕು. ಇದಕ್ಕೆ ನಾವು ಸಮರ್ಪಣೆ, ಭಕ್ತಿಯ ಸೌಂದರ್ಯ ಬೇಕು. ಅದು ಚೆನ್ನಾಗಿದ್ದಾಗ ನಿಮ್ಮ ಜೀವನವನ್ನು ಅಷ್ಟೇ ಅಲಂಕಾರಗೊಳಿಸ್ತಾನೆ ಆತ. ಅವನಿರೋದು ಅಷ್ಟೇ ಅಲ್ಲ, ಅವನು ಚೆನ್ನಾಗಿ ತಯಾರಾಗಿರೋದು ಅಷ್ಟೇ ಅಲ್ಲ, ನಿಮ್ಮ ಜೀವನ ಪೂರ್ತಿ ನೀವು ಹಾಗೆ ಸುಂದರವಾಗಿ ಕಾಣಬೇಕಲ್ಲ. ಅದಕ್ಕೆ ವಿಷ್ಣುವಿನ ಪ್ರಾರ್ಥನೆ ಬೇಕು. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಅಂಥದ್ದೊಂದು ಜೀವನ ಸೌಂದರ್ಯ ಭಗವಂತ ಯಾವ ಸಂದರ್ಭದಲ್ಲಿ ನಿಮಗೆ ಯಾವ ರೀತಿ ಅಲಂಕಾರ ಮಾಡಬೇಕು, ಜೀವನ ಯಾವ ರೀತಿ ಸೌಂದರ್ಯ ಕಾಣಬೇಕು, ಬೇರೆಯವ್ರಿಗೆ ಅಷ್ಟೇ ಅಲ್ಲ, ನಿಮಗೂ ಚೆನ್ನಾಗಿರಬೇಕು. ಆಗ ಬೇರೆಯವ್ರಿಗೆ ಚೆನ್ನಾಗಿ ಕಾಣುತ್ತೆ. ಇದನ್ನೆಲ್ಲ ನಮಗಿಂತ ಚೆನ್ನಾಗಿ ದೇವರಿಗೆ ಗೊತ್ತಿರುತ್ತೆ. ಹೀಗಾಗಿ ಅಲ್ಲಿ ಹೋಗಿ ಈ ಥರದ ಒಂದು ನಿರ್ಮಲ ಮನಸ್ಸಿನಿಂದ, ವೈರಾಗ್ಯ ಭಾವದಿಂದ, ಎಷ್ಟು ಬೇಕೋ ಅಷ್ಟು ಅನ್ನುವಂಥ ಸಮಾಧಾನದಿಂದ, ತೃಪ್ತಿ ಭಾವದಿಂದ ನಮಸ್ಕಾರ ಸಲ್ಲಿಸಿ. ಒಳ್ಳೆಯದಾಗಲಿ.
ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ಪಂಚಮಿ ಇವತ್ತು ಬುಧವಾರದ ದಿನ ಪಂಚಮಿ ಬಂದಿದೆ. ಇವತ್ತು ನಾವು ವಿಷ್ಣುವನ್ನು ನಮ್ಮ ಜೀವನಾಲಂಕಾರಕ್ಕಾಗಿ ಯಾವ ರೀತಿಯಾಗಿ ಅವನನ್ನು ನಾವು ಭಕ್ತಿಯಿಂದ ಸಮರ್ಪಿಸ್ಕೊಳ್ಬೇಕು, ಯಾವ ರೀತಿಯಾಗಿ ನಾವು ಆತನಿಗೆ ನಿಷ್ಠೆಯಿಂದ ನಡೆದುಕೊಳ್ಬೇಕು, ಹಾಗೆ ಶಿಸ್ತಿನಿಂದ ನಡೆದುಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಈಗ ಸಂದೇಶಗಳನ್ನು ಗಮನಿಸ್ತಾ ಹೋಗೋಣ. ಮೊದಲನೇ ಸಂದೇಶ ಬಳ್ಳಾರಿಯಿಂದ ಸುನೀತಾ ಅವರು ಕಳಿಸಿದ್ದಾರೆ. ಸುನೀತಾ ಅವರ ಜನ್ಮ ದಿನಾಂಕ 19/12/1974. ಹುಟ್ಟಿದ ಸಮಯ ಸಂಜೆ 4:20. ಮಾನಸಿಕ ನೆಮ್ಮದಿ ಇಲ್ಲ, ಬಹಳ ಕಷ್ಟಪಡ್ತಾ ಇದ್ದೀನಿ, ಏನಾದರೂ ಒಂದು ಪರಿಹಾರವನ್ನು ತಿಳಿಸ್ಕೊಡಿ ಅಂತ ಸುನೀತಾ ಅವರು ಕೇಳಿದ್ದಾರೆ ಶಾಸ್ತ್ರಿಗಳೇ. ಸುನೀತಾ ಅವರ ಪ್ರಶ್ನೆ, ಕಷ್ಟಪಡ್ತಾ ಇದ್ದಾರೆ ತುಂಬ, ಪರಿಹಾರ ಏನು ಅಂತ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ವೃಷಭ ಲಗ್ನವಾಗಿದೆ. ಲಗ್ನದ ಅಧಿಪತಿ ಶುಕ್ರ ಅಷ್ಟಮದಲ್ಲಿದ್ದಾನೆ. ಪ್ರಸ್ತುತ ನಿಮಗೆ ಶನಿ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಗುರು ಭುಕ್ತಿ ನಡೀತಾ ಇದೆ. ಗುರು ಜಾತಕದಲ್ಲಿ ಕರ್ಮಸ್ಥಾನದಲ್ಲಿದ್ದಾನೆ. ನೋಡಿ, ಜಾತಕ ಗಮನಿಸಿದಾಗ ನಿಮಗೆ ಈಗ ಸಮಯ ಗುರುವಿನ ಕಾಲ ನಡೀತಾ ಇದೆ. ಗುರು ನಿಮ್ಮ ಜಾತಕದ ಅಂದರೆ ಈಗ ಪ್ರೆಸೆಂಟ್ ನೋಡಿಕೊಂಡಾಗ ನಿಮಗೆ ಈಗ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಸೂಚಿಸ್ತಾ ಇದೆ, ಇಲ್ಲ ಅಂತಲ್ಲ. ಆದರೆ ಈಗ ಕಳೆದು ಹೋಗುತ್ತೆ. ಮೇ 14ರ ನಂತರದಲ್ಲಿ ಖಂಡಿತವಾಗಿಯೂ ತುಂಬ ಅನುಕೂಲ ಉಂಟಾಗುತ್ತೆ. ತುಂಬ ಬಲ, ಸೌಖ್ಯ, ನೆಮ್ಮದಿ ಇವೆಲ್ಲವನ್ನು ಕಾಣಲಿಕ್ಕೆ ಅವಕಾಶ ಇದೆ. ಆತಂಕ ಬೇಡ. ಒಂದು ಸಲ ಯಾವುದಾದ್ರು ಗುರು ಸನ್ನಿಧಾನಕ್ಕೆ ನೀವು ತುಂಬ ಶ್ರದ್ಧೆಯಿಂದ ಪೂಜಿಸ್ತಕ್ಕಂಥ, ನಿಮ್ಮ ಮನಸ್ಸಿನಲ್ಲಿ ಆ ಉನ್ನತ ಸ್ಥಾನವನ್ನು ಇಟ್ಕೊಂಡಿರ್ತಕ್ಕಂಥ ಯಾವುದಾದ್ರೂ ಗುರು ಸನ್ನಿಧಾನ ಆಗಬಹುದು. ಅಲ್ಲಿಗೆ ಹೋಗಿ ಗುರು ಸೇವೆ ಮಾಡಿ ಬನ್ನಿ, ತುಂಬ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಸಿರಸಿಯಿಂದ ಜೀವನ ಅವರು ಕಳಿಸಿದ್ದಾರೆ. ಜೀವನ ಅವರ ಜನ್ಮ ದಿನಾಂಕ 18/12/1982. ಹುಟ್ಟಿದ ಸಮಯ ಬೆಳಗ್ಗೆ 6:32. ಮದುವೆಗೆ ಪ್ರಯತ್ನ ಪಡ್ತಾ ಇತ್ತು, ಯಾವಾಗ ಮದುವೆಯಾಗುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಜೀವನ ಅವರ ಪ್ರಶ್ನೆ, ಮದುವೆ ಯಾವಾಗ ಆಗುತ್ತೆ ಅಂತ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಧನುರ್ಲಗ್ನ. ಲಗ್ನದಿಂದ ವಿವಾಹದ ಅಧಿಪತಿ ಬುಧ ನಿಮ್ಮ ಜಾತಕದಲ್ಲಿ ಲಗ್ನದಲ್ಲಿದ್ದಾನೆ. ರವಿ ಜೊತೆಗಿದ್ದಾನೆ, ಮೌಢ್ಯತೆ ಇಲ್ಲ. ಆದರೆ ಒಂದು ತೊಡಕಿದೆ, ಸಪ್ತಮದಲ್ಲಿ ರಾಹು ಇದ್ದಾನೆ, ಸ್ವಲ್ಪ ಬಾಧಕ. ವಿವಾಹ ಕಲತ್ರಭೇ ಪಾಪಯುತೇಥ ದೃಷ್ಟೇ ಕಲತ್ರ ಹಾನಿಂ ಅಂತ ಹೇಳುತ್ತೆ. ಹೀಗಾಗಿ ಕಲತ್ರ ಹಾನಿಗೆ ದಾರಿ ಇದೆ ಎನ್ನುವುದನ್ನು ಹೇಳ್ತಾ ಇದೆ. ಇದಕ್ಕೆ ಇದನ್ನು ನಿವಾರಣೆ ಮಾಡ್ಕೋಬೇಕು ನೀವು. ಪ್ರಸ್ತುತ ಈಗ ನಡೀತಾ ಇರತಕ್ಕಂಥದ್ದು ಶನಿಭುಕ್ತಿ, ಗುರುದಶೆಯಲ್ಲಿ ಶನಿಭುಕ್ತಿ ನಡೀತಾ ಇದೆ. ನಿಮಗೆ ವಿವಾಹ ಅನುಕೂಲ ಇದೆ, ಈಗ ಖಂಡಿತ ಅವಕಾಶ ಇದೆ. ರಾಹು ಗ್ರಹ ಶಾಂತಿ, ಬುಧ ಶಾಂತಿ ಎರಡನ್ನು ದಯವಿಟ್ಟು ಮಾಡಿಸಿ. ತುಂಬ ಅನುಕೂಲ ಇದೆ, ಅನುಕೂಲ ಉಂಟಾಗುತ್ತೆ, ಆತಂಕ ಬೇಡ. ರಾಹು ಶಾಂತಿ ಬೇಕು, ಅದಾದ ನಂತರದಲ್ಲಿ ನಿಮಗೆ ಅನುಕೂಲ ಉಂಟಾಗುತ್ತೆ. ಇದು ಬಾಧೆ ಯಾಕೆ ಇಷ್ಟು ಸುದೀರ್ಘ ಕಾಲ ಆಗಿದೆ ಅಂತಂದರೆ, ಇಲ್ಲಿ ಪ್ರಧಾನವಾಗಿ ಶನೈಶ್ಚರನ ದೃಷ್ಟಿ ಇದೆ. ಈ ಸಪ್ತಮಾಧಿಪತಿಗೆ ವಿಳಂಬಕ್ಕೆ ಕಾರಣ ಇದು. ಎರಡನೇದು, ರಾಹು ಕೂಡ ಸ್ವಲ್ಪ ಏರ್ಪಾಡು ಮಾಡಿ ಬಿಟ್ಬಿಟ್ಟಿರ್ತಾನೆ, ತೊಂದರೆ ಮಾಡ್ತಾನೆ. ಇದು ಹೀಗಾಗಿ ಒಂದು ಜಪಸಹಿತವಾದ ಶಾಂತಿ ಆದರೆ ತುಂಬ ಒಳ್ಳೆಯದು. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಮೈಸೂರಿನಿಂದ ವಿವೇಕ್ ಅವರು ಕಳಿಸಿದ್ದಾರೆ. ವಿವೇಕ್ ಅವರ ಜನ್ಮ ದಿನಾಂಕ 8/4/2005. ಹುಟ್ಟಿದ ಸಮಯ ಬೆಳಗಿನ ಜಾವ 4:10. ಶಿಕ್ಷಣ ಹಾಗೂ ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ವಿವೇಕ್ ಅವರ ಪ್ರಶ್ನೆ, ಶಿಕ್ಷಣ ಮತ್ತು ಕೆಲಸ. ಹೌದು ಶಾಸ್ತ್ರಿಗಳೇ. ಏನು ನೋಡೋಣ, ಗಮನಿಸೋಣ. ನೋಡಿ, ತಮ್ಮದು ಕುಂಭ ಲಗ್ನ. ಲಗ್ನದಿಂದ ಪಂಚಮ ಸ್ಥಾನದ ಅಧಿಪತಿ ಬುಧ ಬಲಹೀನನಾಗಿದ್ದಾನೆ ನಿಮ್ಮ ಜಾತಕದಲ್ಲಿ. ಅವನು ಇರಲಿ, ಪ್ರಸ್ತುತ ಕಾಲವನ್ನು ನೋಡಿದ್ರೆ ಅಲ್ಲಿ ನೀಚ ಭಂಗವೂ ಆಗಿದೆ, ಆತಂಕ ಬೇಡ. ಪ್ರಸ್ತುತ ಈಗ ಬುಧ ದಶೆ, ತಮಗೆ ಈಗ ಗುರುವಿನ ಭಕ್ತಿ ನಡೀತಾ ಇದೆ, ಮುಂದೆ ಶನಿಶ್ಚರ ಪ್ರಾರಂಭವಾಗುತ್ತೆ. ನೋಡಿ, ನಿಮಗೆ ಅನುಕೂಲ ಇದೆ. ಮೇನಂತರದಲ್ಲಿ ತುಂಬ ಉತ್ತಮ ಅವಕಾಶಗಳು ಸಿಗುತ್ತೆ. ನಿಮ್ಮ ವಿದ್ಯಾಭ್ಯಾಸ, ವೃತ್ತಿ ಎರಡಕ್ಕೂ ಅನುಕೂಲ ಅಂತೂ ಉಂಟಾಗುತ್ತೆ, ಗಾಬರಿ ಬೇಡ. ಆದರೆ ಶನೈಶ್ಚರ ಶಾಂತಿ, ಆಂಜನೇಯನ ಪ್ರಾರ್ಥನೆ ಇವೆರಡು ತಪ್ಪದೇ ಪ್ರತಿ ಶನಿವಾರ. ಶನೈಶ್ಚರ ಶಾಂತಿ ಒಂದು ಸಲ ಮಾಡಿಸೋದು, ಶನಿವಾರ ಮಾಡಿಸೋದಲ್ಲ. ಶನಿವಾರ ಆಂಜನೇಯನ ಸನ್ನಿಧಾನಕ್ಕೆ ಹೋಗಿ ಬರೋದು, ಇದನ್ನು ತಪ್ಪದೇ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ತುಮಕೂರಿನಿಂದ ಕುಮಾರಸ್ವಾಮಿ ಅವರು ಕಳಿಸಿದ್ದಾರೆ. ಕುಮಾರಸ್ವಾಮಿ ಅವರ ಜನ್ಮ ದಿನಾಂಕ 14/3/1981. ಹುಟ್ಟಿದ ಸಮಯ ಮಧ್ಯರಾತ್ರಿ 2 ಗಂಟೆ. ಆರೋಗ್ಯ ಹಾಗೆ ಮುಂದಿನ ಜೀವನ ಯಾವ ರೀತಿಯಾಗಿದೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಕುಮಾರಸ್ವಾಮಿ ಅವರ ಪ್ರಶ್ನೆ,
ಮುಂದಿನ ಜೀವನ ಹಾಗೂ ಆರೋಗ್ಯ ಕೇಳಿದ್ದಾರೆ ಮುಖ್ಯವಾಗಿ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಧನುರ್ಲಗ್ನವಾಗಿದೆ. ಲಗ್ನದ ಅಧಿಪತಿ ಗುರು, ಆತ ಕರ್ಮಸ್ಥಾನದಲ್ಲಿದ್ದಾನೆ. ಪ್ರಸ್ತುತ ಶನಿ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು. ಈಗ ರಾಹುವಿನ ಭಕ್ತಿ ನೋಡಿ, 2027 ನವೆಂಬರ್ವರೆಗೆ ಈ ರಾಹು ನಿಮಗೆ ಸ್ವಲ್ಪ ಬಾಧಕ, ಆರೋಗ್ಯದಲ್ಲಿ ಏರುಪೇರು ಮಾಡ್ತಾನೆ. ಕಾರಣ ಅವನು ಅಷ್ಟಮ ರಾಹು, ಚಂದ್ರಕ್ಷೇತ್ರ ಬೇರೆ. ತಪ್ಪದೇ ನೀವು ಮಾಡಿಸ್ಬೇಕಾಗಿರ್ತಕ್ಕಂಥದ್ದು ರಾಹುಗ್ರಹ ಶಾಂತಿ, ಆಶ್ಲೇಷ ಬಲಿ. ಇದನ್ನು ತಪ್ಪದೇ ಮಾಡಿಸಿ, ಇದು ಆರೋಗ್ಯ ಸಿದ್ಧಿಗೆ ಶುಭ ಫಲವಾಗಿರ್ತಕ್ಕಂಥ ಶುಭಪ್ರದವಾದ ಒಂದು ಪರಿಹಾರ. ತಪ್ಪದೇ ಇದನ್ನು ಮಾಡಿಸಿ. ಆಮೇಲೆ ನಿಮಗೆ ಅನುಕೂಲ ಇದೆ, ಮುಂದಕ್ಕೆ ಗಾಬರಿ ಮಾಡ್ಕೋಬೇಡಿ. ಆಮೇಲೆ ನಿಮಗೆ 27 ನವೆಂಬರ್ ನಂತರ ತುಂಬ ಚೆನ್ನಾಗಿದೆ. ಅಲ್ಲಿವರೆಗೂ ಸ್ವಲ್ಪ ಆರೋಗ್ಯದ ಕಡೆ ತುಂಬ ಎಚ್ಚರಿಕೆ ಬೇಕು. ಈ ಪರಿಹಾರದಿಂದಾಗಿ ನಿಮಗೆ ಎಷ್ಟೋ ಅನುಕೂಲ ಆಗಿಬಿಡುತ್ತೆ. ಮಾಡಿಸಿ ನೋಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಚಿಕ್ಕಮಗಳೂರಿನಿಂದ ಮಲ್ಲಿಕಾರ್ಜುನ್ ಅವರು ಕಳಿಸಿದ್ದಾರೆ. ಮಲ್ಲಿಕಾರ್ಜುನ್ ಅವರ ಜನ್ಮ ದಿನಾಂಕ 17/3/2004. ಹುಟ್ಟಿದ ಸಮಯ ಸಂಜೆ 5:44. ಈಗ 5th ಸೆಮ್ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ. ಮುಂದಿನ ಶಿಕ್ಷಣ ಹಾಗೂ ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಮಲ್ಲಿಕಾರ್ಜುನ್ ಅವರ ಪ್ರಶ್ನೆ, ಎಜುಕೇಷನ್ ಮಾಡ್ತಾ ಇದ್ದಾರೆ, ಮುಂದೆ ಏನು ಅಂತ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಸಿಂಹ ಲಗ್ನ. ಲಗ್ನದಲ್ಲಿ ಗುರುವಿದ್ದಾನೆ, ತುಂಬ ಒಳ್ಳೆಯದು. ಕರ್ಮಸ್ಥಾನದಲ್ಲಿ ಕರ್ಮಾಧಿಪತಿ ಭಾಗ್ಯಾಧಿಪತಿ ಪರಿವರ್ತನೆ ತುಂಬ ಒಳ್ಳೆಯದು. ಅದೃಷ್ಟದ ಅಧಿಪತಿ ಕರ್ಮಸ್ಥಾನದಲ್ಲಿ, ಕರ್ಮಾಧಿಪತಿ ಅದೃಷ್ಟ ಸ್ಥಾನದಲ್ಲಿ ಇರ್ತಕ್ಕಂಥ ದೈವಾನುಕೂಲದಿಂದ ನಿಮಗೆ ಬೇಗ ಕೆಲಸ ಸಿಗುತ್ತೆ. ರಾಹು ದಶೆಯಲ್ಲಿ ಈಗ ತಮಗೆ ಶುಕ್ರ ಭುಕ್ತಿಯೇ ನಡೀತಾ ಇದೆ. ತುಂಬ ಚೆನ್ನಾಗಿದೆ. ಈಗ ಕಾಲವೂ ಚೆನ್ನಾಗಿದೆ. ಈಗ ಒಳ್ಳೆಯ ಕಾಲ ಅಂತ ಹೇಳ್ಬಹುದಷ್ಟೇ. ಶುಭಗ್ರಹಗಳ ದಶಾಭುಕ್ತಿ ಕಾಲಗಳಲ್ಲಿ ಅವರು ನಿಮ್ಮ ಜಾತಕದಲ್ಲಿ ಚೆನ್ನಾಗಿದ್ದು, ಗೋಚಾರದಲ್ಲಿ ಒಟ್ಟು ಪ್ರೆಸೆಂಟ್ ಕೂಡ ಚೆನ್ನಾಗಿರೋದ್ರಿಂದಾಗಿ ತುಂಬ ಚೆನ್ನಾಗಿದೆ. ಒಳ್ಳೆಯ ಕಾಲ, ಓದ್ತೀರಾ, ಕೆಲಸವೂ ಸಿಗುತ್ತೆ, ಅನುಕೂಲವೂ ಉಂಟಾಗುತ್ತೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಇವತ್ತಿನ ಫಲಾಫಲವನ್ನು ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು, ಮಿಥುನ ರಾಶಿಯಲ್ಲಿ ಕುಜ ಹಾಗೂ ಮಾಂದಿಯರ ಯುತಿ ಇದೆ, ಕನ್ಯಾ ರಾಶಿಯಲ್ಲಿ ಕೇತು ಇರ್ತಕ್ಕಂಥದ್ದು, ತುಲಾ ರಾಶಿಯಲ್ಲಿ ಚಂದ್ರ, ಕುಂಭರಾಶಿಯಲ್ಲಿ ಶನೈಶ್ಚರ, ಮೀನ ರಾಶಿಯಲ್ಲಿ ರವಿ, ಬುಧ, ಶುಕ್ರ ಹಾಗೂ ರಾಹು. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಕುಟುಂಬದಲ್ಲಿ ಉತ್ತಮ ಒಡನಾಟ ಇರುತ್ತದೆ. ನಿಮ್ಮ ಮಾತು ಮೌಲ್ಯಯುತವಾಗಿರುತ್ತೆ. ಮಾತಿನಿಂದ ಒಂದು ಗೌರವ ಉಂಟಾಗುತ್ತೆ. ಆ ರೀತಿಯಲ್ಲಿ ಮಾತಾಡ್ತೀರಾ. ಈ ದಿವಸ ವ್ಯಾಪಾರಿಗಳಿಗೆ ತುಂಬ ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಹೆಚ್ಚಿನ ಲಾಭ ಗಳಿಕೆಗೆ ಅವಕಾಶ ಇದೆ. ಈ ದಿವಸ ಮಿತ್ರರ ಜೊತೆಗೆ ಒಂದು ಒಡನಾಟ, ಪ್ರಯಾಣ ನೋಡಿ, ವಿದೇಶ ಪ್ರಯಾಣವೂ ಆಗಿಬಿಡಬಹುದು. ಅಂಥದ್ದೊಂದು ಸಿದ್ಧತೆ, ಏರ್ಪಾಡು, ಮಾತುಕತೆ ಈ ಥರದ್ದು ಯಾವುದೂ ಆಗುತ್ತೆ. ಆ ಥರದ್ದು ಒಂದು ಸಾಧ್ಯತೆ ಇದೆ. ವೃತ್ತಿಯಲ್ಲೂ ತುಂಬ ಚೆನ್ನಾಗಿದೆ, ಅನುಕೂಲಕರ ವಾತಾವರಣ ಇದೆ. ಸಹೋದರಲ್ಲಿ ಸ್ವಲ್ಪ ಮನಸ್ತಾಪ, ಗಂಟಲು ಬಾಧೆ ಬರುವ ಸಾಧ್ಯತೆ ಇರ್ತದೆ. ಸ್ವಲ್ಪ ಹುಷಾರು. ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಳ್ಳಿ, ಹೇಳ್ಕೊಳ್ಳಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿವಸ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಇದು ಸಿಹಿ ಪದಾರ್ಥದ ವ್ಯಾಪಾರಿಗಳಿಗೆ ಲಾಭ, ಕೃಷಿಕರಿಗೆ ತುಂಬ ಅನುಕೂಲದ ವಾತಾವರಣ, ಸಾಲದಿಂದ ಹೊರಗೆ ಬರತಕ್ಕಂಥ ಸಾಧ್ಯತೆ ಇದೆ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಆದರೆ ಒರಟು ಮಾತು ನಿಮ್ಮನ್ನು ಕೆಟ್ಟವರನ್ನಾಗಿ ಮಾಡಿಸುತ್ತೆ. ಹೀಗಾಗಿ ಮಾತಿನ ಮೇಲೆ ಸ್ವಲ್ಪ ಕಂಟ್ರೋಲ್ ಇರಲಿ. ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ, ಸುಬ್ರಹ್ಮಣ್ಯ ಸ್ವಾಮಿಗೆ ಪಂಚಾಮೃತ ಸೇವೆ ಮಾಡಿಸಿ, ತುಂಬ ಸಹಾಯವಾಗುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿವಸ ನೋಡಿ, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗೋ ಸಾಧ್ಯತೆ ಇದೆ. ಚರ್ಮ ವ್ಯಾಧಿ ಬಾಧಿಸ್ಬೋದು, ಹುಷಾರು. ಇದರ ಹೊರತಾಗಿ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ಒಂದು ಮಂತ್ರಾಲೋಚನೆ, ಯಾವುದೋ ಒಂದು ಒಳ್ಳೆಯ ಆಲೋಚನೆ ನಿರ್ಣಯ ತಗೋಬೇಕು ಅಂದರೆ ಒಳ್ಳೆಯ ದಿವಸ. ಅಂದರೆ ಒಂದು ಬಲ ಇರ್ತದೆ, ನಿಮ್ಮ ಬುದ್ಧಿ ಶಕ್ತಿ ಚೆನ್ನಾಗಿರುತ್ತದೆ ಈ ದಿವಸ. ಮಕ್ಕಳ ವಿಚಾರದಲ್ಲಿ ತುಂಬ ಸಹಕಾರ, ಅನ್ಯೋನ್ಯತೆ, ಅನುಕೂಲಗಳು ಇದೆಲ್ಲ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಅಷ್ಟೇ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ಪ್ರಾರ್ಥನೆಗೆ ಆರೋಗ್ಯ ದೃಷ್ಟಿಯಿಂದ ನರಸಿಂಹ ಕವಚ ಹೇಳ್ಕೊಳ್ಳಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಈ ದಿವಸ ತುಂಬ ಚೆನ್ನಾಗಿದೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಈ ಮಾರುಕಟ್ಟೆಗಳಲ್ಲಿ ಇರ್ತಕ್ಕಂಥ ಹೂವು ಹಣ್ಣಿನ ವ್ಯಾಪಾರಿಗಳಿಗೆ ತುಂಬ ಯಥೇಚ್ಛವಾದ ಅನುಕೂಲಗಳು, ಸಹಕಾರಗಳು ಸಿಗ್ತಕ್ಕಂಥ ಚೆನ್ನಾಗಿದೆ. ವೃತ್ತಿಯಲ್ಲಿ ತುಂಬ ಅನುಕೂಲದ ವಾತಾವರಣ ಇದೆ. ಸ್ನೇಹಿತರ ಜೊತೆಗೆ ಒಂದು ಒಳ್ಳೆಯ ವಿಹಾರ, ಆತ್ಮೀಯ ವಿಹಾರ ಈ ದಿವಸ ಅಂಥದ್ದೊಂದು ಲಕ್ಷಣ ಇದೆ. ನೀರಿಗೆ ಸಮೃದ್ಧತೆ ಇದೆ, ನೀರಿನ ಸೌಕರ್ಯ ಇದೆ, ಚೆನ್ನಾಗಿದೆ. ಸ್ತ್ರೀಯರಿಗೆ ಹೆಚ್ಚಿನ ಬಲ ಸೂಚಿಸ್ತಾ ಇದೆ. ಕುಟುಂಬ ಸಹಕಾರ ಇದೆ, ವೃತ್ತಿಯಲ್ಲಿ ಅನುಕೂಲ ಇದೆ. ಎಲ್ಲ ಬಗೆಯ ಹೆಚ್ಚಿನ ಪಾಲು ಒಳ್ಳೆಯದು ಅನ್ನೋದೇ ಜಾಸ್ತಿ ಇದೆ. ಇನ್ನು ಮುಖ್ಯವಾಗಿ ಈ ದಿವಸ ಮಾಂದಿ
ಕರ್ಮಸ್ಥಾನದ ಅಧಿಪತಿಯ ಜೊತೆಗಿದ್ದಾನೆ. ಹೀಗಾಗಿ ವೃತ್ತಿಯಲ್ಲಿ ಸ್ವಲ್ಪ ಏರುಪೇರು ಒತ್ತಡ ಉಂಟಾಗಬಹುದು. ಇದಕ್ಕೆ ನೀವು ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ. ಇನ್ನು ಸಿಂಹರಾಶಿಯವರಿಗೆ ದಿವಸ ನೋಡಿ, ಈ ದಿವಸ ಸಹೋದರ ಸಹಕಾರ ತುಂಬ ಚೆನ್ನಾಗಿರ್ತದೆ ಮತ್ತು ಧೈರ್ಯ ಸಾಹಸಗಳ ದಿನ ಆಗಿರ್ತದೆ. ಭಯ ಇಲ್ಲ ಈ ದಿವಸ. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ ಈ ದಿವಸ. ದೈವಾನುಕೂಲ ಚೆನ್ನಾಗಿದೆ ಈ ದಿವಸ. ಸಜ್ಜನರ ಭೇಟಿಯಾಗುತ್ತೆ ಈ ದಿವಸ. ಮತ್ತು ಮುಖ್ಯವಾಗಿ ಲಾಭ ಇದೆ, ವಿಶೇಷ ಲಾಭಗಳನ್ನು ಗಳಿಸ್ತೀರಾ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರ್ತಕ್ಕಂಥವ್ರು, ಸೇನೆಯಲ್ಲಿರ್ತಕ್ಕಂಥವರಿಗೆ ತುಂಬ ವಿಶೇಷವಾದ ಅನುಕೂಲ ಲಕ್ಷಣ ಸೂಚಿಸ್ತಾ ಇದೆ ಈ ದಿವಸ. ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾ ಆರಾಧನೆ ಮಾಡಿ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳನ್ನು ಸೂಚಿಸ್ತಾ ಇದೆ. ಹುಷಾರಾಗಿರಿ, ಎಚ್ಚರಿಕೆಯಿಂದ ಇರಿ. ಯಾರು ಬೆಂಕಿ ಗೊತ್ತಾಗಲ್ಲ ನಿಮಗೆ ಪಾಪ. ಆಮೇಲೆ ಬೆಚ್ಚಗಾದ ಮೇಲೆ ಅನಿಸುತ್ತೆ, ಅಯ್ಯೋ ಬೆಚ್ಚಗಲ್ಲ, ಸುಟ್ಟೆ ಹೋಗ್ಬಿಟ್ಟಿರೋದು. ಹುಷಾರಾಗಿರಿ. ಅದರ ಹೊರತಾಗಿ ಕುಟುಂಬ ಸಹಕಾರ ಚೆನ್ನಾಗಿದೆ. ಹಣಕಾಸಿನ ಅನುಕೂಲಕ್ಕೆ ತುಂಬ ಅವಕಾಶಗಳು ಏರ್ಪಾಡಾಗುತ್ತೆ. ಕುಟುಂಬದಲ್ಲಿ ಉತ್ತಮ ಒಡನಾಟ ಇರುತ್ತದೆ. ಕುಟುಂಬದವ್ರು ಮಾಡಿರ್ತಕ್ಕಂಥ ವ್ಯಾಪಾರದಲ್ಲಿ ತುಂಬ ವಿಶೇಷ ಲಾಭ ಗಳಿಸ್ತೀರಾ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಅನುಕೂಲಕರವಾಗಿದೆ. ಸ್ನೇಹಿತರ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ವಾತಾವರಣ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ. ಹೆಚ್ಚಿನ ಪಾಲು ಚೆನ್ನಾಗಿದೆ. ಸಂಗಾತಿಯ ಸಹಕಾರ ಇತ್ಯಾದಿ ಎಲ್ಲ ಅನುಕೂಲ ಇದೆ. ಪ್ರಾರ್ಥನೆಗೆ ದಿವಸ ತಪ್ಪದೇ ನರಸಿಂಹ ಪ್ರಾರ್ಥನೆ ಮಾಡಿ. ಶಾಸ್ತ್ರಿಗಳೇ, ತುಲಾ ರಾಶಿಯಿಂದ ಮುಂದಿನ ರಾಶಿವರೆಗಿನ ಇವತ್ತಿನ ಫಲಾಫಲವನ್ನು ತಿಳಿಸೋದಾದರೆ? ಇನ್ನು ತುಲಾರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಹೆಚ್ಚಿನ ಅನುಕೂಲಗಳನ್ನು ಕಾಣ್ತೀರಾ. ಹೊಸ ಅವಕಾಶಗಳಿಗೆ ದಾರಿಯಾಗ್ತಕ್ಕಂತಹ ಸಾಧ್ಯತೆ ಇದೆ. ಸಂಗಾತಿಯ ಸಹಕಾರ ಚೆನ್ನಾಗಿರ್ತದೆ ಈ ದಿವಸ. ನಿಮಗೆ ಬಂಧು ಮಿತ್ರರ ಸಹಕಾರ ಚೆನ್ನಾಗಿರ್ತದೆ. ಪ್ರಯಾಣ ತುಂಬ ಹಿತಕರವಾಗಿರ್ತದೆ. ಸಾಮಾನ್ಯವಾಗಿ ನಾವು ಪ್ರತಿ ದಿವಸದಲ್ಲಿ ಏನು ಒಡನಾಟ ಇದೆಯೋ ಅದು ಚೆನ್ನಾಗಿದೆ ಅಂತ ಅರ್ಥ. ಚೆನ್ನಾಗಿದೆ. ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಇದೆ. ಈಶ್ವರ ಸನ್ನಿಧಾನದಲ್ಲಿ ಒಂದು ಬಿಲ್ವಾರ್ಚನೆ ಮಾಡಿಸಿ. ವೃಶ್ಚಿಕ ರಾಶಿಯವರಿಗೆ ದಿವಸ ನಿಮಗೆ ನೋಡಿ, ವೃತ್ತಿಯಲ್ಲಿ ತುಂಬ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ವೃತ್ತಿಯಲ್ಲಿ ಅನುಕೂಲ. ಈ ದಿವಸ ವ್ಯಯವೂ ಇದೆ. ಸ್ವಲ್ಪ ಸ್ತ್ರೀಯರಿಗೆ ಹೆಚ್ಚಿನ ಖರ್ಚನ್ನು ಸೂಚಿಸ್ತಾ ಇದೆ. ವಸ್ತು ನಷ್ಟತೆಯನ್ನು ಸೂಚಿಸ್ತಾ ಇದೆ. ಹುಷಾರು. ಇವೆರಡು ಒಂದು ಸ್ವಲ್ಪ ತೊಡಕು. ಉಳಿದ ಹಾಗೆ ವ್ಯಾಪಾರದಲ್ಲಿ ಚೆನ್ನಾಗಿದೆ. ಸಂಗಾತಿಯ ಸಹಕಾರ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ ಕಾಣಲಿಕ್ಕೆ ಅವಕಾಶಗಳಿದೆ. ವ್ಯಾಪಾರಿಗಳಿಗೂ ಲಾಭ ಇದೆ. ಚೆನ್ನಾಗೂ ಇದೆ. ಇದರ ನಿವಾರಣೆಗೆ ನೀವು ಸುಬ್ರಹ್ಮಣ್ಯ ಪ್ರಾರ್ಥನೆ, ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಪಂಚಾಮೃತ ಅಭಿಷೇಕ ಮಾಡಿಸಿ. ಇನ್ನು ಧನುರಾಶಿಯವರಿಗೆ ದಿವಸ ನಿಮಗೆ ಲಾಭ ಇದೆ. ಸ್ತ್ರೀಯರಿಗೆ ಅಧಿಕವಾದ ಲಾಭ. ನೀವು ವ್ಯಾಪಾರ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿದೆ ನೋಡಿ. ಮತ್ತು ಪ್ರಯಾಣದಲ್ಲಿ ಅನುಕೂಲ ಚೆನ್ನಾಗಿದೆ. ಸ್ನೇಹಿತರ ಸಹಕಾರ ಚೆನ್ನಾಗಿರ್ತದೆ ಈ ದಿವಸ. ಒಂದು ಒಳ್ಳೆಯ ಹಿತವಾದ ಆತ್ಮೀಯರ ಭೇಟಿಯಾಗುತ್ತೆ. ಸಂಗಾತಿಯಲ್ಲಿ ಮನಸ್ತಾಪ ಇದೆ ಈ ದಿವಸ. ಅದೊಂದು ವಿಚಾರ ಬಿಟ್ಟು ಉಳಿದ ಹಾಗೆ ಎಲ್ಲ ಚೆನ್ನಾಗಿದೆ. ಹೀಗಾಗಿ ಆ ವಿಚಾರದ ಸ್ವಲ್ಪ ಮೌನವಾಗಿದ್ಬಿಡೋದು ಬಹಳ ಒಳ್ಳೆಯದು. ಮನೆಯಲ್ಲಿ ಡಿಸ್ಟರ್ಬ್ ಮಾಡ್ಕೋಬೇಡಿ. ಪರಿಹಾರಕ್ಕಾಗಿ ವಿಷ್ಣು ಸನ್ನಿಧಾನದಲ್ಲೇ ಈ ದಿವಸ ಪಂಚಾಮೃತ ಸೇವೆ ಮಾಡಿಸಿ, ತುಂಬ ಸಹಾಯವಾಗುತ್ತೆ. ಇನ್ನು ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಇದೆ. ಸಹೋದ್ಯೋಗಿಗಳ ಸಹಕಾರ ತುಂಬ ಚೆನ್ನಾಗಿರುತ್ತದೆ. ಆತ್ಮೀಯವಾಗಿ ನಿಮ್ಮ ಕೆಲಸನ ಅವರೇ ಮಾಡಿಕೊಟ್ಬಿಡ್ತಾರೆ. ಆ ಥರದ ಒಂದು ಲಕ್ಷಣ ಚೆನ್ನಾಗಿದೆ. ವ್ಯಾಪಾರದಲ್ಲಿ ತುಂಬ ಅನುಕೂಲದ ವಾತಾವರಣ ಇದೆ. ಸಂಗಾತಿಯಲ್ಲಿ ಸಾಮರಸ್ಯ, ಅತಿಶಯವಾದ ಪ್ರೀತಿ ಉಂಟಾಗುತ್ತೆ. ಎಲ್ಲೆಲ್ಲದು ಪ್ರೀತಿ ಬಂದುಬಿಡ್ತೈತಿ. ಆ ಥರದ್ದು ಒಂದು ಲಕ್ಷಣ ಇದೆ. ಇನ್ನು ಸಹೋದರ ಸಹಕಾರ ಚೆನ್ನಾಗಿದೆ. ಕುಟುಂಬ ಸಹಕಾರ ಚೆನ್ನಾಗಿದೆ. ಹೆಚ್ಚಿನ ಪಾಲು ಚೆನ್ನಾಗಿದೆ. ಶತ್ರುಗಳ ಜೊತೆಗೆ ಸ್ವಲ್ಪ ಹುಷಾರಾಗಿರಿ. ನರಸಿಂಹ ಪ್ರಾರ್ಥನೆ ಮಾಡಿ. ಇನ್ನು ಕುಂಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಇದೆ. ನಿಮ್ಮ ಕುಟುಂಬ ಸಹಕಾರ ಚೆನ್ನಾಗಿರುತ್ತದೆ. ಈ ದಿವಸ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತೀರಾ. ಗುರು ಹಿರಿಯರ ಗುರು ಸಮಾನರ ಭೇಟಿಯಾಗ್ತಕ್ಕಂತಹ ಸಾಧ್ಯತೆ ಇದೆ. ಗುರುಗಳನ್ನು ಭೇಟಿ ಮಾಡಬಹುದು. ಆ ಥರದ್ದು ಒಂದು ಲಕ್ಷಣ ಇದೆ. ಮತ್ತು ಈ ದಿವಸ ಮಿತ್ರರ ಸಹಾಯ ಚೆನ್ನಾಗಿದೆ. ಸ್ವಲ್ಪ ಮಟ್ಟಿಗೆ ಮಕ್ಕಳಲ್ಲೇ ಸ್ವಲ್ಪ ಒಂಥರ ಮನಸ್ಸು ಹಾಳಾಗುತ್ತೆ ಅವರ ವಿಚಾರದಲ್ಲಿ. ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಮೀನರಾಶಿಯವರಿಗೆ ಈ ದಿವಸ ನಿಮಗೆ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ. ಹುಷಾರಾಗಿರಿ. ಈ ಕುಜ ಬೆಂಕಿ ಕಾರಕ. ಹೀಗಾಗಿ ಬೆಂಕಿ ಸಂಬಂಧಿ ತೊಡಕುಗಳು, ಆಕ್ಸಿಡೆಂಟ್ಸು ಈ ಥರದ್ದು. ಹುಷಾರು. ನಿಧಾನಕ್ಕೆ ಓಡಿಸಿ ಗಾಡಿ. ಇನ್ನು ವೃತ್ತಿಯಲ್ಲಿ ತುಂಬ ಅನುಕೂಲದ ವಾತಾವರಣ ಇದೆ. ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿದೆ. ಮತ್ತು ಹಿರಿಯರ ಸಹಕಾರ ತುಂಬ ಚೆನ್ನಾಗಿರ್ತದೆ. ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ. ಸೇವಕರ ಸಹಾಯ ಚೆನ್ನಾಗಿದೆ. ಹೆಚ್ಚಿನ ಪಾಲು ಚೆನ್ನಾಗಿದೆ. ಪ್ರಯಾಣದ ಸ್ವಲ್ಪ ಹುಷಾರಾಗಿರಿ. ನರಸಿಂಹ ಪ್ರಾರ್ಥನೆಯನ್ನೇ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ಪರಾತ್ಪರಾಯ ನಮಃ. ಈ ಮಂತ್ರ ಹೇಳ್ಕೊಳ್ಳಿ.
ಶಾಸ್ತ್ರಿಗಳೇ, ಇವತ್ತಿನ ದಿನ ವಿಶೇಷತೆ 12 ರಾಶಿಗಳ ಫಲಾಫಲ ಹಾಗೆ ವೀಕ್ಷಕರ ಪ್ರಶ್ನೆಗಳಿಗೆ ಪರಿಹಾರವನ್ನು ಕೂಡ ನೀಡಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ನೀವು ಕೂಡ ನಿಮ್ಮ ಜಾತಕವನ್ನು ಪರಿಶೀಲಿಸ್ಕೊಳ್ಬೇಕು ಅಥವಾ ತಮಗೇನಾದರೂ ಸಮಸ್ಯೆಗಳು ಇದ್ದರೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ತಮ್ಮ ಜನ್ಮ ದಿನಾಂಕ ಹಾಗೂ ಹುಟ್ಟಿದ ಸಮಯದ ವಿವರವನ್ನು ಕಳಿಸಿದರೆ ಶಾಸ್ತ್ರಿಗಳು ತಮ್ಮ ಜಾತಕವನ್ನು ಪರಿಶೀಲಿಸಿ ಸೂಕ್ತ ಪರಿಹಾರವನ್ನು ನೀಡ್ತಾರೆ. ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.